ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಜೂನ್ 29ನೇ ತಾರೀಕು ಬುಧವಾರ 30 ನಿಮಿಷಗಳ 30 ಸುದ್ದಿಯ ಕೌಂಟ್ ಡೌನ್ ಶುರು ಮಾಡ್ತಿದ್ದೀನಿ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನಿನ್ನೆ ಆಗಿರುವಂಥ ವಿದ್ಯಮಾನಗಳು, ಇವತ್ತು ನಡೆಯುವ ಎಲ್ಲ ಸುದ್ದಿಗಳನ್ನು ಈ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ಹಿಡಿದಿಟ್ಟುಕೊಡುವಂಥ ಪ್ರಯತ್ನ ಶುರು ಮಾಡೋಣ. ವಿಶ್ವಾಸ ಮತ ಕೊರತೆ ಎದುರಿಸ್ತಾ ಇರುವಂಥ ಮಹಾರಾಷ್ಟ್ರ ಸರ್ಕಾರಕ್ಕೆ ಈಗ ಮತ್ತೊಂದು ಮಹಾಪರೀಕ್ಷೆ ಎದುರಾಯಿತು. ಗುರುವಾರ ಅಂದರೆ ಜೂನ್ 30ನೇ ತಾರೀಕು ನಾಳೆ ವಿಶ್ವಾಸ ಮತ ಯಾಚನೆಗೆ ಮಹಾರಾಷ್ಟ್ರ ರಾಜ್ಯಪಾಲ ಭಗತ್ ಸಿಂಗ್ ಕೋಶಿಯಾರಿ ಸಿಎಂ ಉದ್ಧವ್ ಠಾಕ್ರೆಗೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಸಿಎಂ ಉದ್ಧವ್ ಠಾಕ್ರೆ ನೇತೃತ್ವದ ಮೈತ್ರಿ ಸರ್ಕಾರದ ಭವಿಷ್ಯ ನಾಳೆ ಬೆಳಗ್ಗೆ 11 ಗಂಟೆಗೆ ನಿರ್ಧಾರ ಆಗುತ್ತೆ. ಈ ನಡುವೆ ನಮಗೆ 50 ಶಾಸಕರ ಬೆಂಬಲ ಇದೆ ಅಂತ ರೆಬೆಲ್ ಶಾಸಕರ ಬಣದ ನಾಯಕ ಏಕನಾಥ್ ಶಿಂದೆ ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ಸಮಸ್ಯೆಗಳಿದ್ದರೆ ಕೂತು ಮಾತಾಡಿ ಬಗೆಹರಿಸಿಕೊಳ್ಳೋಣ ಅಂತ ಉದ್ಧವ್ ಠಾಕ್ರೆ ಮನವಿ ಮಾಡಿದ್ದಾರೆ. ಇನ್ನು ನಿನ್ನೆ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ರಾಜ್ಯಪಾಲರನ್ನು ಭೇಟಿ ಮಾಡಿದ್ರು. ಈ ವೇಳೆ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ನಡೆಸುವಂತೆ ಮನವಿ ಮಾಡಿದ್ರು. ಅಷ್ಟೇ ಅಲ್ಲ, 8 ಮಂದಿ ಪಕ್ಷೇತರ ಶಾಸಕರು ರಾಜ್ಯಪಾಲರಿಗೆ ಪತ್ರ ಬರೆದು ತಕ್ಷಣವೇ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ಮಾಡಿ ಅಂತ ಆಗ್ರಹಪಡಿಸಿದ್ದರು. ಇನ್ನು ಅಸ್ಸಾಂನಲ್ಲಿರುವಂಥ ಬಂಡಾಯ ಶಾಸಕರ ನಾಯಕ ಏಕನಾಥ್ ಶಿಂದೆ ಇವತ್ತು ಮುಂಬೈಗೆ ಬರ್ತಾ ಇದ್ದಾರೆ. ಬೆಂಬಲ ವಾಪಸ್ ಪಡ್ಕೊಳ್ತಾರೆ ಎನ್ನಲಾಗ್ತಾ ಇದೆ. ಬೆಂಗಳೂರು ಸಿಟಿ ಸಂಚಾರ ದಟ್ಟಣೆ ನಿಯಂತ್ರಣ ಮಾಡಬೇಕು ಅಂತ ಪ್ರಧಾನಿ ಮೋದಿ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳ ಸಭೆ ಕರೆದಿದ್ದಾರೆ ಡಿಜಿ ಮತ್ತು ಐಜಿಪಿ ಪ್ರವೀಣ್ ಸೂದ್ ಅವರು. ನಗರ ಪೊಲೀಸ್ ಆಯುಕ್ತರು ಸೇರಿದಂತೆ 8 ಅಧಿಕಾರಿಗಳಿಗೆ ಬುಲಾವ್ ಕೊಟ್ಟರು. ಸಭೆಯಲ್ಲಿ ಟ್ರಾಫಿಕ್ ಕಡಿಮೆ ಮಾಡೋದಕ್ಕೆ ಇರುವಂಥ ಮಾರ್ಗೋಪಾಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಇವತ್ತು ಬೆಳಗ್ಗೆ 11:30ಕ್ಕೆ ಡಿಜಿ ಕಚೇರಿಯಲ್ಲಿ ಮೀಟಿಂಗ್ ಫಿಕ್ಸ್ ಆಗಿದೆ. ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ಹೆಚ್ಚಿರುವ ಪ್ರಮುಖ ಜಂಕ್ಷನ್ಗಳಲ್ಲಿ ಸುಗಮ ಸಂಚಾರಕ್ಕೆ ಇರುವ ಮಾರ್ಗೋಪಾಯಗಳ ಬಗ್ಗೆ ಪರಿಶೀಲನೆ ನಡೆಸೋದಕ್ಕೆ ಬಿಬಿಎಂಪಿ, ಬಿಡಿಎ, ಜಲಮಂಡಳಿ, ಪೊಲೀಸ್, ಬೆಸ್ಕಾಂ ಸೇರಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ತಂಡ ಸಿಟಿ ರೌಂಡ್ಸ್ ಮಾಡಿದೆ. ಗೊರಗುಂಟೆಪಾಳ್ಯ, ಹೆಬ್ಬಾಳ, ಕೆಆರ್ಪುರಂ ಮತ್ತು ಸಿಲ್ಕ್ ಬೋರ್ಡ್ ಜಂಕ್ಷನ್ಗಳಿಗೆ ತಂಡ ಭೇಟಿ ಕೊಟ್ಟು ಮೊದಲಿಗೆ ಗೊರಗುಂಟೆಪಾಳ್ಯದಲ್ಲಿ ರಸ್ತೆ ಹಾಳಾಗಿರೋದು, ಸಾರ್ವಜನಿಕ ಶೌಚಾಲಯ ಇಲ್ಲದೇ ಇರೋದು, ಪಾದಚಾರಿಗಳು ರಸ್ತೆ ದಾಟೋದಕ್ಕಿರುವಂಥ ತೊಂದರೆಗಳು, ಇದನ್ನು ಸರಿಪಡಿಸುವ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಿದರು. ಅದಾದಮೇಲೆ ಮಾತಾಡಿದ್ರು ಬಿಬಿಎಂಪಿ ಆಡಳಿತಾಧಿಕಾರಿ ರಾಕೇಶ್ ಸಿಂಗ್. ರಸ್ತೆ ದುರಸ್ತಿ, ಶೌಚಾಲಯ, ಪಾದಚಾರಿ ಮೇಲ್ಸೇತುವೆಗಳನ್ನು ತುರ್ತಾಗಿ ನಿರ್ಮಿಸಬೇಕಾಗಿದೆ. ಅದಕ್ಕೆ ಬೇಕಾಗಿರುವ ಕಾರ್ಯ ಯೋಜನೆಯನ್ನು ಶೀಘ್ರವೇ ಆರಂಭಿಸ್ತೀವಿ ಅಂತ ಹೇಳಿಕೆ ಕೊಟ್ಟರು. ಇನ್ನು ಕೆಎಸ್ಆರ್ಟಿಸಿ ಮತ್ತು ಖಾಸಗಿ ಬಸ್ಗಳ ಸಂಚಾರವನ್ನು ನಗರದೊಳಗೆ ನಿರ್ಬಂಧಿಸಿ ಪೀಣ್ಯ ಬಸ್ ನಿಲ್ದಾಣ ಬಳಿಯೇ ಬಸ್ ನಿಲುಗಡೆ ಮಾಡಿಸುವ ಸಂಬಂಧ ಕೆಎಸ್ಆರ್ಟಿಸಿಗೂ ಮನವಿ ಮಾಡಲಾಗಿದೆ ಅಂತ ಹೇಳಿಕೆ ಕೊಟ್ಟರು. ಈ ಬಗ್ಗೆ ಇನ್ನೂ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ ಅಂತ ತಿಳಿಸಿದರು. ಸಿಟಿ ರೌಂಡ್ಸ್ನಲ್ಲಿ ನಗರ ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ, ಬಿಡಿ ಆಯುಕ್ತ ರಾಕೇಶ್ ಗೌಡ, ಜಲಮಂಡಳಿ ಅಧ್ಯಕ್ಷ ಜಯರಾಮ್, ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕಿ ಜಿ ಸತ್ಯವತಿ, ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ರಾಜೇಂದ್ರ ಚೋಳನ್ ಭಾಗವಹಿಸಿದರು. 4-5 ಕಡೆಗೆ ಹೋಗ್ತಾ ಇದ್ದೇವೆ. ಗುರುಗುಂಟೆಪಾಳ್ಯದಿಂದ ಸ್ಟಾರ್ಟ್ ಆಯಿತು. ಇಲ್ಲಿ ಹೆವಿ ಟ್ರಾಫಿಕ್ ಇದೆ ಮತ್ತು ರೋಡ್ದು ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ. ಅದು 4-5 ವರ್ಷದಿಂದ ಇದರ ಮೇಲೆ KRDLಗೆ ಹೋಗಿತ್ತು, ಅವರು ಮಾಡಲಿಲ್ಲ, ನಾವು ಮಾಡಲಿಲ್ಲ, ಈ ಥರ ಆಗಿದೆ. ಇದನ್ನು ವಾಪಸ್ ಪಡೆಯಲಾಗಿದೆ. ಈಗಾಗಲೇ ಕೆಲಸ ಮಾಡಿದ್ದೇವೆ, ಸ್ವಲ್ಪ ಮಟ್ಟಕ್ಕೆ ಮಾಡಿದ್ದೇವೆ, ಆ ಕಡೆನೂ ಮಾಡ್ತಾ ಇದ್ದೇವೆ. ಇದನ್ನು ಮಿಲ್ ಮಾಡಿಕೊಂಡು ನಾಳೆಯಿಂದ ಸ್ಟಾರ್ಟ್ ಮಾಡಿ ಸುಸ್ಥಿತಿಗೆ ತರ್ತೇವೆ. ಇಲ್ಲಿ ಗೋರ್ಗುಂಟೆಪಾಳ್ಯದಿಂದ ಇಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ, ಅಲ್ಲಿನೇ ಬರ್ಲಿಕ್ಕೇನೆ ಆಗ್ತಾ ಇಲ್ಲ. ಆ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಬಿಡಿಎ ವತಿಯಿಂದ ಒಂದು ದೊಡ್ಡ ಪ್ರಪೋಸಲ್ ಇದೆ. ಅದು ಅಂಡರ್ ಪ್ಯಾಸೇಜ್ನೂ ಇದೆ, ಅದು 3-4 ಕಡೆಗೆ ಅಂಡರ್ ಪ್ಯಾಸೇಜ್ ಮಾಡಬೇಕು ಅಂತ ಇದೆ. ಅದು ತಾಂತ್ರಿಕವಾಗಿ ಪರಿಶೀಲನೆ ಮಾಡಿಕೊಂಡು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾರೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡಿ ಮುಚ್ಚುವ ವಿಚಾರಕ್ಕೆ ಕಾರ್ಯಾದೇಶ ನೀಡದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ವಿಭಾಗೀಯ ಪೀಠ ಬಿಬಿಎಂಪಿಗೆ ತರಾಟೆಗೆ ತೆಗೆದುಕೊಂಡಿದೆ. ರಸ್ತೆ ಮುಚ್ಚುವ ಕಾಮಗಾರಿ ಸೇನೆಯ ತಂತ್ರಜ್ಞರಿಗೆ ವಹಿಸುವ ಎಚ್ಚರಿಕೆ ನೀಡಿರುವ ಹೈಕೋರ್ಟ್ ತಮ್ಮ ತಾಳ್ಮೆಯನ್ನು ಬಿಬಿಎಂಪಿ ಪರೀಕ್ಷಿಸಬಾರದು ಅಂತ ಸಿಜೆ ಎಚ್ಚರಿಕೆ ನೀಡಿದ್ದಾರೆ. ಜೂನ್ 30ರಂದು ಮುಖ್ಯ ಆಯುಕ್ತರು ಖುದ್ದು ಹಾಜರಾಗಬೇಕು. ಕೋರ್ಟ್ ಆದೇಶ ಪಾಲಿಸದೇ ಹೋದರೆ ಪರಿಣಾಮ ಎದುರಿಸೋದಕ್ಕೆ ರೆಡಿಯಾಗಿ ಬಿಬಿಎಂಪಿ ಮುಖ್ಯ ಆಯುಕ್ತರ ಅನುಮತಿಗೆ ಆದೇಶಿಸಲಾಗುವುದು ಅಂತ ಸಿಜೆ ರಿತುರಾಜ್ ಅವಸ್ಥಿ, ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದುಮ್ ಪೀಠ ಗರಂ ಆಗಿದೆ. 40% ಕಮಿಷನ್ ವಿಚಾರಕ್ಕೆ ಪ್ರಧಾನಿ ಕಾರ್ಯಾಲಯ ಮಾಹಿತಿ ಕೇಳಿದೆ ಎನ್ನಲಾದ ವಿಚಾರಕ್ಕೆ ಟ್ವಿಸ್ಟ್ ಸಿಕ್ತು. ನಮಗೆ ಪ್ರಧಾನಿ ಕಾರ್ಯಾಲಯದಿಂದ ಯಾವುದೇ ಮಾಹಿತಿ ಕೇಳಿಲ್ಲ, ಆದರೆ ಕೇಂದ್ರ ಗೃಹ ಇಲಾಖೆ ಮಾಹಿತಿ ಕೇಳಿದೆ, ಕೊಡ್ತೀವಿ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಹೇಳಿದ್ದಾರೆ. ನಾವು ಮತ್ತೊಮ್ಮೆ ಪ್ರಧಾನಿ ಕಚೇರಿಗೆ ಪತ್ರ ಬರೀತೀವಿ. 40% ಕಮಿಷನ್ನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಗುತ್ತಿಗೆದಾರರಿಗೆ ಕಿರುಕುಳ ನೀಡಲಾಗ್ತಾ ಇದೆ, ಆದರೂ ಸಿಎಂ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಸಿಎಂ ಭೇಟಿ ಮಾಡಿ ದೂರು ಕೊಡ್ತೀವಿ ಅಂತ ಕೆಂಪಣ್ಣ ಹೇಳಿದ್ರು. ಹೇಳೋದ್ರೆ ಇದುವರೆಗೂ ಯಾರೂ ನನ್ನ ಪರ್ಸ್ನಲ್ ಮೀಟ್ ಮಾಡಿಲ್ಲ. ಒಂದು ಫೋನ್ ಕಾಲ್ ಬಂತು ನಮ್ಮ ಆಫೀಸಿಂದ, ಅವ್ರು ಕೆಲವ್ರು ಯಾರೋ ಮಾಹಿತಿ ಕೇಳ್ತಾ ಇದ್ದಾರೆ ಸರ್, ಕೊಡಬೇಕಾ ಅಂತ. ನಾನು ಹೇಳಿದಮ್ಮ ಕೇಳಿದವ್ರಿಗೆ ಯಾರು ಕೊಡೋಕ್ಕಾಗಲ್ಲ, ಯಾರು ಏನು ಅವ್ರ ಹತ್ರ ಡೀಟೇಲ್ಸ್, ಐ ಬಿಲಾಂಗ್ಸ್ ಟು ಹೋಮ್ ಡಿಪಾರ್ಟ್ಮೆಂಟ್ ಅಂತ.
ಇಟ್ಸ್ ನಾಟ್ ಎ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಲ್ಲ. ಆಮೇಲೆ ಇತ್ಕೊಂಡು ಅವರೇ ಫೋನ್ ಮಾಡಿ ನಿಮ್ಮನ್ನು ಮೀಟ್ ಮಾಡೋಣ ಸರ್ ಸ್ಯಾಟರ್ಡೆ ಅಂದರು. ನಾನು ಆ ಪರ್ಸನ್ನೂ ನೋಡಿಲ್ಲ ಪಾಪ, ಯಾರು ಅಂತ ಪುಣ್ಯಾತ್ಮರನ್ನು ನೋಡಿಲ್ಲ. ಅದೇ ಒಂದು ಫೋನ್ ಫ್ರೈಡೇ ಫೋನ್ ಬಂದಿದ್ದು, ಅದು ನನಗೆ ಗೊತ್ತಿಲ್ಲ. ನಮ್ಮ ಆಫೀಸ್ ಬಂದಿತ್ತು, ಅದು ಗೊತ್ತೇ. ಇದೇ ಚೀಫ್ ಮಿನಿಸ್ಟರ್ ಮೀಟ್ ಮಾಡಬೇಕು ಅಂತ ಒಂದಿದ್ದು ಮೇಲೆ ಈಗ ನಮ್ಮ ಇದು ನೆಕ್ಸ್ಟ್ಗೆ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕರೆದು ಇನ್ನೊಂದು ಲೆಟ್ರ್ ಯಾಕೆ ಬರೀಬಾರ್ದು ಪ್ರೈಮ್ ಮಿನಿಸ್ಟ್ರಿಗಂತ, ಈ ಥರ ನಡೀತಾ ಇದ್ರ ಬಗ್ಗೆ ಯಾವ ಕ್ರಮ ಕೈಗೊಂಡಿದ್ರಿ ಅಂತ ಅವ್ರಿಗೊಂದು ಲೆಟ್ರು ಮತ್ತೆ ಡೀಟೇಲ್. ಶೇಕಡ 40% ಕಮಿಷನ್ ಪಡೆಯುತ್ತಿರುವ ಬಗ್ಗೆ ಗುತ್ತಿಗೆದಾರ ಕೆಂಪಣ್ಣ ಆರೋಪ ಮಾಡಿದ್ದು, ತನಿಖೆ ನಡೆಯುವ ಬಗ್ಗೆ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪನವರು ಪ್ರತಿಕ್ರಿಯೆ ಕೊಟ್ಟರು. ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ಪಡಿತಿದ್ದಾರೆ ಅಂತ ಪತ್ರ ಬರೆದಿದ್ರು. ಕೇಂದ್ರದಿಂದ ವಿವರಣೆ ಕೇಳಿದ್ದಾರೆ. ಯಾವ ಮಂತ್ರಿ ಯಾರಿಂದ ಕೇಳಿದ್ರು, ಯಾವ ಗುತ್ತಿಗೆದಾರರಿಂದ ಕೇಳಿದ್ರು, ಯಾವ ಕೆಲಸಕ್ಕೆ ಕೇಳಿದ್ರು, ಯಾರು ಕೊಟ್ಟಿದ್ರು ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಕೆಂಪಣ್ಣ ನನ್ನ ಬಳಿ ದಾಖಲೆ ಇದೆ ಅಂತ ಬಹಳ ದಿನದಿಂದ ಹೇಳ್ತಾನೆ ಇದ್ದಾರೆ. ಸಿಎಂ ಸಭೆ ನಂತರ ಕೆಂಪಣ್ಣ ಏನು ಮಾತಾಡ್ತಿಲ್ಲ ಎಂದಿದ್ದಾರೆ. ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ, ನಮ್ದು ಇಲ್ಲಿ ಬಿಜೆಪಿ ಸರ್ಕಾರ. ಈಗ ನನ್ನ ಬಗ್ಗೆ ಅವರು ಮಾತಾಡಿದಾಗ ನಾನು ನೋಟಿಸ್ ಕೊಟ್ಟಾಗ ತನಿಖೆ ಆಗ್ತಾ ಇದೆಯೋ ಇಲ್ಲ, ತನಿಖೆಯಲ್ಲಿ ತುಂಬಾ ಸ್ಪಷ್ಟವಾಗಿ ನನಗೆ ವಿಶ್ವಾಸ ಇದೆ, 1% ಕೂಡ ನನ್ನ ಮೇಲೆ ಆಪಾದನೆ ಇಲ್ಲದೆ ನಾನು ಮುಕ್ತವಾಗ್ತೇನೆ. ಈ ನಂಬಿಕೆ ನನಗಿದೆ. ವಿದ್ಯುತ್ ದರ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ಯಾವುದೇ ಸೂಚನೆ ನೀಡಿಲ್ಲ ಅಂತ ಸಚಿವ ಸುನೀಲ್ ಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಲ್ಲಿದ್ದಲು ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಮಾರುಕಟ್ಟೆ ದರ ಆಧಾರಿತ ಹೊಂದಾಣಿಕೆ ವೆಚ್ಚದಲ್ಲಿ ಮಾತ್ರ ವ್ಯತ್ಯಯವಾಗಿದೆ ಅಷ್ಟೇ ಅಂತ ಸ್ಪಷ್ಟಪಡಿಸಿದ್ದಾರೆ. ವಿದ್ಯುತ್ ದರ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಎಂಬ ಬಗ್ಗೆ ಕೆಲವು ಕಡೆ ತಪ್ಪು ಸಂದೇಶ ರವಾನೆಯಾಗಿದೆ. ಆದರೆ ರಾಜ್ಯ ಸರ್ಕಾರದ ಮುಂದೆ ಅಂಥ ಯಾವುದೇ ಪ್ರಸ್ತಾಪವಿಲ್ಲ ಎಂದಿದ್ದಾರೆ. ಹೆಚ್ಚಳ ಯಾಕೆ ಬೇಕು ಅಂತ ಕೇಳ್ತಾರೆ ಅಂತಂದ್ರೆ, ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ನಡೀತಿದೆ. ಹೊಸ ಸ್ಟೇಷನ್ಸ್ ನಡೀತಾ ಇದೆ, ಹೊಸ ಲೈನ್ ವರ್ಕ್ ನಡೀತಾ ಇದೆ, ಹೊಸ ಸಬ್ಸ್ಟೇಷನ್ ಹಿಂಗೆಲ್ಲ ನಡೀತಿದೆ. ಇದೆಲ್ಲ ಆದಾಗ ಅದರ ಖರ್ಚನ್ನು ನಾವು ಗ್ರಾಹಕರ ಮೇಲೇ ಹಾಕಬೇಕು, ಬೇರೆ ನಮ್ಮ ಹತ್ರ ಮಾರ್ಗ ಇಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಹೋದಂತೆ ಅದು ಹಾಗೆ ಆಗ್ತದೆ. ಈಗ ಪ್ರತಿ ವರ್ಷ 7-8% IPSETಗೆ ನಮಗೆ ಜನ ಹೆಚ್ಚುವರಿಯಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಬಿಎಂಟಿಸಿ ಬಸ್ಗಳಲ್ಲಿ ಪಾಸ್ ಪಡೆದು ಪ್ರಯಾಣ ಮಾಡುವ ಪ್ರಯಾಣಿಕರು ಪಾಸ್ ಜೊತೆ ಸಂಸ್ಥೆ ನೀಡುವ ಗುರುತಿನ ಚೀಟಿ ಕಡ್ಡಾಯವಾಗಿ ತೋರಿಸಬೇಕಿತ್ತು. ಆದ್ರೀಗ ಈ ನಿಯಮವನ್ನು ಹಿಂಪಡೆದಿರುವಂತಹ ಬಿಎಂಟಿಸಿ ಅವರು ಸಂಸ್ಥೆಯ ಗುರುತಿನ ಚೀಟಿ ಬದಲಾಗಿ DL, ವೋಟರ್ಸ್ ID, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ತೋರಿಸಬಹುದು. ಪ್ರಯಾಣಿಕರು ನೀಡಿರುವಂತಹ ದಾಖಲೆಯ ಸಂಖ್ಯೆ ಪಾಸ್ನಲ್ಲಿ ನಮೂದಿಸಲಾಗುತ್ತೆ. ಪಾಸ್ ಖರೀದಿ ವೇಳೆ ಪ್ರದರ್ಶನ ಮಾಡಿದ್ದ ಐಡಿಯನ್ನು ಪ್ರಯಾಣದ ವೇಳೆಯೂ ಪ್ರದರ್ಶನ ಮಾಡೋದು ಅಗತ್ಯ. ಜೊತೆಗೆ ತಿಂಗಳವಾರು ವಿಸ್ತರಿಸಲಾಗಿದ್ದ ಪಾಸ್ಗಳನ್ನು ಈಗ ದಿನಾಂಕವಾರು ವಿತರಣೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ.